ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತೊಂದು ಒಳ್ಳೆ ಕ್ರೀಮ್ ಇದೆ. ಬಾಳೆಹಣ್ಣು ನಮ್ಮ ದೇಹಕ್ಕೆ ಎಷ್ಟೊಂದು ಒಳ್ಳೆಯದಲ್ವಾ. ಇದು ತಿನ್ನೋದ್ರಿಂದ ಡೈಜೆಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ ನೋಡಿ, ಇವಾಗ ಇದು ನಮ್ಮ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಇದರಿಂದ ನಾನು ಒಂದು ಒಳ್ಳೆ ಕ್ರೀಮ್ನ ಮಾಡ್ತಾಯಿದ್ದೀನಿ. ಈ ಕ್ರೀಮ್ನ ನಾವು ವಾರದಲ್ಲಿ 2 ಸಲ ಮುಖಕ್ಕೆ ಅಪ್ಲೈ ಮಾಡಿದರೆ ಸಾಕು, ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಮುಖದಲ್ಲಿರುವ ಮಡವೆಗಳು, ಆಮೇಲೆ ಕಪ್ಪು ಕಲೆಗಳು ಎಲ್ಲನೂ ಹೊರಟೋಗುತ್ತೆ. ಬನ್ನಿ, ಇವಾಗ ಈ ಬಾಳೆಹಣ್ಣಿನಿಂದ ಒಂದು ಒಳ್ಳೆ ಕ್ರೀಮ್ನ ಮಾಡೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ, ಇಲ್ಲಿ ನಾನು ಬಾಳೆಹಣ್ಣು ಅಂದರೆ ಹಣ್ಣಾಗಿರೋ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದು ನೀವು ಚಿಕ್ಕ ಬಾಳೆಹಣ್ಣು ಬರುತ್ತಲ್ವ, ಅದು ಕೂಡ ತೊಗೋಬೋದು. ಅದು ಒಂದಾಗಿದ್ದರೆ ಸಾಕು. ಇದು ದೊಡ್ಡದಿತ್ತಲ್ವ, ಅದಕ್ಕೆ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಈ ಬಾಳೆಹಣ್ಣು ತುಂಬಾ ಒಳ್ಳೆಯದು. ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಇ ಮುಂತಾದ ಗುಣಗಳನ್ನು ಹೊಂದಿರುತ್ತದೆ ಈ ಬಾಳೆಹಣ್ಣು. ಇವು ಮುಖದ ಮೇಲಿನ ಸುಕ್ಕು ಇರುತ್ತೆ ನೋಡಿ, ಗೆರೆಗಳು, ಹಾಗೂ ನಮ್ಮ ಚರ್ಮ ಏನಿರುತ್ತೆ ನೋಡಿ ಟೈಟಾಗಿ ಮಾಡುತ್ತೆ ಈ ಬಾಳೆಹಣ್ಣು. ಇದರಿಂದ ಮಾಡಿರುವ ಕ್ರೀಮ್ ಮಾತ್ರ ಸೂಪರಾಗಿರುತ್ತೆ. ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಬೇಕು. ಇದನ್ನು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಹಣ್ಣಾಗಿರೋದ್ರಿಂದ ಇದನ್ನು ಮ್ಯಾಶ್ ಮಾಡೋದೇನು ಕಷ್ಟ ಅನಿಸಲ್ಲ. ಮಡವೆಗಳು ನಿಯಂತ್ರಣಕ್ಕೆ ಬಾಳೆಹಣ್ಣಿನಲ್ಲಿ ತುಂಬಾ ಗುಣಗಳಿದೆ. ಮಡವೆಗಳಾಗಿ ಅಲ್ಲಿ ಕಪ್ಪು ಕಲೆಗಳು ಉಳಿದಿರುತ್ತಲ್ವ, ಆ ಕಪ್ಪು ಕಲೆಗಳು ಕೂಡ ಇರೋದಿಲ್ಲ. ಒಣ ಚರ್ಮಕ್ಕೆ ಅದ್ಭುತ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು ಈ ಬಾಳೆಹಣ್ಣಿನ ಕ್ರೀಮು. ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಮತ್ತು ತೇವಾಂಶ ಸಮೃದ್ಧವಾಗಿದೆ. ಇದು ಚರ್ಮವನ್ನು ಆಳವಾಗಿ ಹೈಡ್ರೇಟ್ ಮಾಡಿ ಮುಖವನ್ನು ಮೃದು ಮತ್ತು ನಯವಾಗಿಗೊಳಿಸ್ತದೆ ಈ ಬಾಳೆಹಣ್ಣು. ನೋಡಿ, ನಾನಿಲ್ಲಿ ಅರ್ಧ ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. ಒಂದು ಬಾಳೆಹಣ್ಣಿಗೆ ಅರ್ಧ ಸ್ಪೂನ್ ಮೊಸರು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ, ನ್ಯಾಚುರಲ್ಲಾಗಿ ಮೊಸರು ಇರೋದ್ರೆ ತುಂಬ ಒಳ್ಳೆಯದು. ಬಟ್ ನಾವು ಪ್ಯಾಕೆಟ್ ಮೊಸರಲ್ವ ತೊಗೊಳ್ಳೋದು, ಅದರಿಂದ ಕೂಡ ಏನೂ ತೊಂದರೆ ಆಗಲ್ಲ. ನಿಮ್ಗೆ ಯಾವ ಸಿಗುತ್ತೋ ಅದೇ ಮೊಸರನ್ನು ಹಾಕಿ. ಇದು ಮುಖದಲ್ಲಿರೋ ಕಪ್ಪು ಕಲೆ, ಸೂರ್ಯನ ಬಿಸಿಲಿನಿಂದ ಆದ ಟ್ಯಾನನ್ನು ಕೂಡ ಕಡಿಮೆ ಮಾಡುತ್ತದೆ. ಮುಖಕ್ಕೆ ಇನ್ಸ್ಟೆಂಟ್ ಗ್ಲೋ ಕೂಡ ಈ ಕ್ರೀಮ್ ನೀಡುತ್ತದೆ. ಮೊಸರು ಚರ್ಮಕ್ಕೆ ಅಗತ್ಯ ಇರುವ ತೇವಾಂಶವನ್ನು ಕೊಡುತ್ತದೆ. ಮೊಸರು ಹಾಕೋದ್ರಿಂದ ನಮಗೆ ಮೊಸರು ನೋಡಿ ಒಣ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಯಾಕಂದರೆ ಮೊಸರು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ನೋಡಿ, ಅರಿಶಿನ ಕೊಂಬಿರುತ್ತಲ್ವ, ಅದನ್ನು ನೈಟ್ ನೆನೆಸಿ ಕುಟ್ಟಿ ಮಾಡಿರೋವಂಥದ್ದು. ಇದು ತುಂಬ ನ್ಯಾಚುರಲ್ ಆಗಿರುವ ಅರಿಶಿನ. ಆ ಅರಿಶಿನ ಹಾಕಿದ್ರೇ ತುಂಬಾ ಒಳ್ಳೆಯದು. ಇಲ್ಲ ಪ್ಯಾಕೆಟ್ ಅರಿಶಿನ ಹಾಕೋದಿದ್ರೆ ಹಾಕ್ಬೋದು, ಬಟ್ ಸ್ವಲ್ಪ ಹಾಕಿ ಅಷ್ಟೇ. ಇದನ್ನು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ, ಅರಿಶಿನ ನಮ್ಮ ಮುಖನ ಬೆಳ್ಳಗೆ ಹೊಳೆಯುವಂತೆ ಕೂಡ ಮಾಡುತ್ತದೆ. ಇದು ಮೊಸರಿನಲ್ಲಿ ಬ್ಯಾಕ್ಟೀರಿಯಾ ಇರೋದರಿಂದ ಮೊಸರು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಮೊಸರು ಆಮೇಲೆ ಆಯಿಲ್ ಸ್ಕಿನ್ ಇರುತ್ತಲ್ವ, ಅವರಿಗಂತೂ ಸೂಪರಾಗಿರುತ್ತೆ. ಇದು ಚರ್ಮವನ್ನು ಬಿಗಿಗೊಳಿಸುತ್ತದೆ. ಮುಖದ ಮೇಲಿರೋ ಸೊಕ್ಕುಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಬಾಳೆಹಣ್ಣು ಗಟ್ಟಿಯಾಗಿರುತ್ತಲ್ಲ, ಅದು ಯಾವುದೂ ಇರಬಾರ್ದು. ಈ ಥರ ಒಂದು 5 ಇಲ್ಲ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೈಟ್ ಮಲ್ಕೋಬೇಕಾದ್ರೆ ಒಂದು 10 ನಿಮಿಷ ಹಚ್ಕೊಳ್ಳಿ ಸಾಕು. ಚೆನ್ನಾಗಿ ಮುಖಕ್ಕೆಲ್ಲ ಕತ್ತಿಗೂ ಅಷ್ಟೇ ಅಪ್ಲೈ ಮಾಡಿ.
ಹಾಫ್ ಆನ್ ಅವರ್ ಬಿಟ್ಟು ಇಲ್ಲ 10 ನಿಮಿಷ ಬಿಟ್ಟು ಮುಖ ತೊಳೆದ್ರೂ ಅಷ್ಟೇ. ವಾರದಲ್ಲಿ ಇದು 2 ಟೈಮ್ ಮಾಡಿದರೆ 2 ಸಲ ಮಾಡಿ, ತುಂಬಾ ಒಳ್ಳೆಯದು. ನಿಮ್ಮ ಮುಖ ಅವಾಗ ನೋಡಿ ನೀವೇ ಅಂತೀರಾ, ತುಂಬ ಗ್ಲೋ ಕೊಡುತ್ತೆ. ಒಡವೆಗಳು ಕೂಡ ಮಾಯವಾಗೋಗುತ್ತೆ, ಅದರಲ್ಲಿ ಕಲೆಗಳು ಕೂಡ ಹೊರಟೋಗುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಕ್ರೀಮ್ ತುಂಬಾ ಒಳ್ಳೆಯ ಕ್ರೀಮು. ಖಂಡಿತ ಫ್ರೆಂಡ್ಸ್, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಮೊಸರು ಆಮೇಲೆ ಅರಿಶಿನ, ಬನಾನಾ, ಆಯಿಲ್ ಸ್ಕಿನ್ ಇದ್ದವ್ರಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.